ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಜನ್ ಕಿ ಬಾತ್ ಸಂಸ್ಥೆ ಮಾಡಿರುವಂತಹ ಸಮೀಕ್ಷೆ. ನಮ್ಮ ಸಮೀಕ್ಷೆಗಾಗಿ ಕರ್ನಾಟಕ ಒಂದೇ ಅಲ್ಲ, ದೆಹಲಿ ಕೂಡ ಕಾಯ್ತಿರುತ್ತೆ. ಈ ಹಿಂದಿನ ಸಮೀಕ್ಷೆಗಳ ಅಕ್ಯುರಸಿ 2008, 2013 ಮತ್ತು 2018 ಸ್ಪಾಟ್ ಆನ್ ಅನ್ನುವ ರೀತಿಯಲ್ಲಿ ನಮ್ಮ ಸಮೀಕ್ಷೆಯ ಸಂಖ್ಯೆಗಳಿದ್ದವು ಅನ್ನುವ ಕಾರಣಕ್ಕೆ ಎಲ್ಲ ಕಡೆನೂ ಕುತೂಹಲ ಇರುತ್ತೆ. ಈ ಸಲದ ಸಮೀಕ್ಷೆ ಏನು? ವಲಯವಾರು ಕೊಡ್ತಾ ಇದ್ದೀವಿ. ಈಗ ಕಿತ್ತೂರು ಕರ್ನಾಟಕದ ಸಂಖ್ಯೆಗಳನ್ನು ಕೊಡುವ ಸಮಯ. ಕಿತ್ತೂರು ಕರ್ನಾಟಕದ ನಾಡಿ ಮಿಡಿತ ಏನು ಹೇಳ್ತಾ ಇದೆ? 50 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಬೆಳಗಾವಿ, ಧಾರವಾಡ, ಗದಗ, ವಿಜಯಪುರ, ಹಾವೇರಿ, ಬಾಗಲಕೋಟೆ 6 ಜಿಲ್ಲೆಗಳ 50 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕಳೆದ ಸಲ ಬಿಜೆಪಿಯ ಪರ್ಫಾರ್ಮೆನ್ಸ್ ಇಲ್ಲಿ ಚೆನ್ನಾಗಿತ್ತು. ಈ ಸಲ ಅದು ರಿಪೀಟ್ ಆಗತ್ತಾ? ಬಂಡಾಯದ ಬೆಂಕಿಯನ್ನು ಅನುಭವಿಸ್ತಾ ಇದೆ ಇಲ್ಲಿ ಬಿಜೆಪಿ. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿಗೆ ಹೋಗಿರುವುದರ ಪರಿಣಾಮ ಏನಾಗುತ್ತೆ? ಲಿಂಗಾಯತ ಮತ ಬ್ಯಾಂಕ್ನ ಭದ್ರಕೋಟೆ. ಡಿ ಕೆ ಶಿವಕುಮಾರ್ ಹೇಳಿದ್ರು ಡ್ಯಾಮ್ ಒಡೆದಿದೆ ಅಂತ. ನಮ್ಮ ಸಮೀಕ್ಷೆಯಲ್ಲಿ ಡ್ಯಾಮ್ ಒಡೆದಿದೆ ಅನ್ನಿಸ್ತಿದೆಯಾ, ಗಟ್ಟಿಯಾಗಿದೆ ಅನ್ನಿಸ್ತಿದೆಯಾ? ಲಿಂಗಾಯತ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುವ ಇನ್ನೊಂದು ವಲಯ ಮಧ್ಯ ಕರ್ನಾಟಕ ಬಿಜೆಪಿಗೆ ಲಾಸ್ ಆಗ್ತಾ ಇದೆ. ಇಲ್ಲಿ ಹೆಂಗಿದೆ ಬಿಜೆಪಿಯ ಪರಿಸ್ಥಿತಿ? ಘಟಾನುಘಟಿಗಳ ರಣಕಣ ಕಿತ್ತೂರು ಕರ್ನಾಟಕ. ಪ್ರಶಾಂತ್, ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದೆ? ಅಜಿತ್ ನೋಡಿ, ಕಳೆದ ಬಾರಿ ಮುಂಬೈ ಕರ್ನಾಟಕದಲ್ಲಿ 30 ಸೀಟ್ಗಳನ್ನು ಬಿ ಜೆ ಪಿ ಗೆದ್ಕೊಂಡಿತ್ತು. ನಂತರ 4 ಬಂದರು. ಬಿ ಸಿ ಪಾಟೀಲ್ರು, ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ್ ಪಾಟೀಲ್ 34 ಆಗಿತ್ತು. ಆ ಕಳೆದ ಕಂಟೆಸ್ಟ್ನಲ್ಲಿ ಅಥಣಿ, ಯನ್ಕನ್ಮರಡಿ, ರಾಮದುರ್ಗ, ಬಾದಾಮಿ, ಗದಗ, ಕುಂದಗೋಳ ಮತ್ತು ಹಿರೇಕೆರೂರು 7 ಕ್ಷೇತ್ರಗಳಲ್ಲಿ 2,500 ಮತಗಳ ಅಂತರದಿಂದ ಫಲಿತಾಂಶ ಬಂದಿತ್ತು. ಕಳೆದ ಬಾರಿ 30ರಲ್ಲಿ 18 ಕ್ಷೇತ್ರಗಳನ್ನು ಕಾಂಗ್ರೆಸ್ 1ರಿಂದ 3,000 ಮತಗಳ ಅಂತರದಲ್ಲಿ ಗೆದ್ದುಕೊಂಡಿತ್ತು. ಯೂಶಲಿ ಮುಂಬೈ ಕರ್ನಾಟಕದ ಕಿತ್ತೂರು ಕರ್ನಾಟಕ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಂಡ್ ಎಚ್ ಕೆ ಪಾಟೀಲ್ ಕೂಡ, ಯೂಶಲಿ ಮುಂಬೈ ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಅತಿ ಹೆಚ್ಚು MLAಗಳು ಬೆಂಗಳೂರು ಥರ ರಿಪೀಟ್ ಆಗಲ್ಲ, ಬದಲಾಗ್ತಾರೆ. MLAಗಳು ರಿಪೀಟ್ ಆಗಲ್ಲ. ಆರೋಗ್ಯಕರ ಪ್ರಜಾಪ್ರಭುತ್ವ ಕೂಡ ಹೌದು. ಮುಂಬೈ ಕರ್ನಾಟಕದಲ್ಲಿ ಆಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಪ್ರತಿ ಚುನಾವಣೆಯಲ್ಲಿ ವರ್ಕ್ ಮಾಡುತ್ತೆ. 2004 ಮತ್ತು 8ರಲ್ಲಿ ಬಿಟ್ಟರೆ 4ರಲ್ಲಿ ಆರಿಸ್ ಬಂದವರು ಬಹುತೇಕ 8ರಲ್ಲೂ ಬಂದರು, ಯಾಕಂದರೆ ಯಡಿಯೂರಪ್ಪನವ್ರ ಗಾಳಿ ಇತ್ತು. ಆವಾಗ ಬಿಟ್ಟರೆ 13ರಲ್ಲಿ ಸೋತರು ಮತ್ತು 18ರಲ್ಲಿ ಗೆದ್ದರು. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ವೇಳೆ ಆಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಇದೆ ಅನ್ನೋದಾದರೆ ಇಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳು? ಬಿ ಜೆ ಪಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ವಾಸ್ 37 in 2008. 13ರಲ್ಲಿ KJP ಫ್ಯಾಕ್ಟರ್ ಅತಿ ಹೆಚ್ಚು ಬಿ ಜೆ ಪಿಗೆ ತಾಗಿದ್ದು ಮುಂಬೈ ಕರ್ನಾಟಕದಲ್ಲಿ. ಜಗದೀಶ್ ಶೆಟ್ಟರ್ ಅಲ್ಲಿನವರೇ ಮುಖ್ಯಮಂತ್ರಿ ಆಗಿದ್ದರು, ಆದರೆ ಮುಂಬೈ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಹೋಗಿದ್ದಾರೆ. ಶೆಟ್ಟರ್ ಫ್ಯಾಕ್ಟರ್ ಧಾರವಾಡ ಜಿಲ್ಲೆಗೆ ಸೀಮಿತವಾಗಿ, ನನಗೀಗ ಹುಬ್ಳಿ ಸೆಂಟ್ರಲ್ನಲ್ಲಿ ಅದು ಇಫೆಕ್ಟ್ ಮಾಡುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಬಿ ಜೆ ಪಿಯ ಫೋಕಸ್ ಹುಬ್ಳಿ ಸೆಂಟ್ರಲ್ ಜಾಸ್ತಿ ಆಗಿದೆ, ಧಾರವಾಡ ಜಿಲ್ಲೆಯ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಕಡಿಮೆ ಮಾಡ್ತಿದ್ದಾರೆ. ನಾನು ಜಾತಿ ಫ್ಯಾಕ್ಟರಿಂದ ಹೇಳ್ತಾ ಇಲ್ಲ, ಗೊತ್ತಾಯ್ತು, ಕಾನ್ಸಂಟ್ರೇಷನ್ ಫ್ಯಾಕ್ಟರಿಂದ ಹೇಳ್ತಾ ಇದ್ದೀನಿ. ಲಕ್ಷ್ಮಣ್ ಸವದಿ ಫ್ಯಾಕ್ಟರ್ ಸ್ವಲ್ಪ ಮಟ್ಟಿಗೆ ಸಬ್ಕಾಸ್ಟ್ ವೋಟಿಂಗ್. ಹೇಗೆ ಈಗ ನೋಡಿ, ಅನೇಕರು ಕೇಳ್ತಾರೆ ಹೇಗೆ ಸಬ್ಕಾಸ್ಟ್ ವೋಟಿಂಗ್ ಆಗುತ್ತೆ? ಸಬ್ಕಾಸ್ಟ್ ವೋಟಿಂಗ್ ಯಾವಾಗಲೂ ಕೂಡ ಲಿಂಗಾಯತದ್ದು 2 ಲಿಂಗಾಯತ ಅಭ್ಯರ್ಥಿಗಳಿದ್ದಾಗ ಸಬ್ಕಾಸ್ಟ್ ಆಗುತ್ತೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಜಮಖಂಡಿ
ನ್ಯಾಮಗೌಡರು ಇದ್ದಾರೆ, ಗಾಣಿಗ ಸಮುದಾಯದವರು. ಎದುರುಗಡೆ ಜಂಗಮ ಸಮುದಾಯದ ನನ್ನ ಸಮುದಾಯ ನೀವು ಬೈತೀರಿ ಆದರೂ ಹೇಳ್ತೀರಿ, ಯಾಕಂದರೆ ಚುನಾವಣೆಗಳು ನಡೀತವೆ ಆ ಕಾರಣ. ಅನಿವಾರ್ಯ. ಎಸ್, ಹೇಳಿ. ಈಗ 2 ಅಭ್ಯರ್ಥಿಗಳಿದ್ದಾಗ ಸಬ್ಕಾಸ್ಟ್ ನಡೆಯುತ್ತೆ. ಯಡಿಯೂರಪ್ಪನವರು ಇದ್ದಾಗ ಬಿ ಜೆ ಪಿಗೆ ಆ 2 ಲಿಂಗಾಯತ ಅಭ್ಯರ್ಥಿಗಳಿದ್ದಾಗ ಫಾಯ್ದಾ ಏನಾಗ್ತಾ ಇತ್ತು? ಅತಿ ಹೆಚ್ಚು ಲಿಂಗಾಯತರ ಕಾನ್ಸಂಟ್ರೇಷನ್ ಬಿ ಜೆ ಪಿ ಕಡೆ ಬರ್ತಾ ಇತ್ತು. ಕಾಂಗ್ರೆಸ್ನ ಲಿಂಗಾಯತ ಅಭ್ಯರ್ಥಿ ಇದ್ದರೂ ಕೂಡ ತನ್ನ ಕೆಪಾಸಿಟಿಯಲ್ಲಿ ಒಂದು 25-30% ಮತಗಳಿಗೆ, ಹೆಂಗೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ನಾಯಕತ್ವ 25-30% ಒಕ್ಕಲಿಗರ ಮತಗಳನ್ನು ಪಡಿಬೋದು. 70% ಡಿ ಕೆ ಶಿವಕುಮಾರ್ ಇಸ್ ಡಿಪೆಂಡೆಂಟ್ ಆನ್ ಅದರ್ ಅಹಿಂದ ಫ್ಯಾಕ್ಟರ್ ಓನ್ಲಿ. ಹಾಗೆ ಕಾಂಗ್ರೆಸ್ ಕೂಡ ಲಿಂಗಾಯತರ ಒಂದು 25-30% ಮತಗಳನ್ನು ಪಡಿತಾ ಇತ್ತು. ಈ ಬಾರಿ ಯಡಿಯೂರಪ್ಪನವರ ಫ್ಯಾಕ್ಟರ್ ಇಲ್ಲದೆ ಇರೋದ್ರಿಂದ 2 ಅಭ್ಯರ್ಥಿಗಳು ಲಿಂಗಾಯತರಿರುವಲ್ಲಿ ಏನಾಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್. ಈಗ ಕಾಂಗ್ರೆಸ್ಸಿನ ನಾನ್ ಲಿಂಗಾಯತ ಅಭ್ಯರ್ಥಿ ಇದ್ದಲ್ಲಿ ಲಿಂಗಾಯತ ಮತಗಳು ಶಿಫ್ಟ್ ಆಗ್ತವೆ ಅಂತ ಅನ್ಸಲ್ಲ. ಎರಡನೇ ಇನ್ನೊಂದು ಫ್ಯಾಕ್ಟರ್ ಇದೆ. ಒಂದೇ ಕ್ಷೇತ್ರದಲ್ಲಿ 2 ಪಕ್ಷದಿಂದ ಲಿಂಗಾಯತರ ಇದ್ದಲ್ಲಿ ಏನಾಗುತ್ತೆ? ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರಭಾವ ಬಿಜೆಪಿಯಲ್ಲಿ ಗಣನೀಯವಾಗಿ ಜಾಸ್ತಿ ಆಗಿದೆ. ಬೆಳಗಾವಿ ಜಿಲ್ಲೆ 18ರಲ್ಲಿ 13 ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಕಳೆದ ಬಾರಿ. ಈ ಬಾರಿ ರಮೇಶ್ ಜಾರಕಿಹೊಳಿ ಕೈಯಲ್ಲಿ ಬಿ ಜೆ ಪಿ ಹೋಗಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಕಾಗವಾಡದಲ್ಲಿ ಏನಾಗುತ್ತೆ, ಈಗ ನೋಡಿ ಅದು ಎಂದೂ ಆಗಿಲ್ಲ. ಈ ಬಾರಿ ಮೊದಲ ಬಾರಿ ಏನಾಗ್ತಾ ಇದೆ, ಕಾಗವಾಡದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಮರಾಠ ಸಮುದಾಯಕ್ಕೆ ಸೇರಿದವರು, ಕಾಂಗ್ರೆಸ್ನ ಅಭ್ಯರ್ಥಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ರಾಮದುರ್ಗದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬಿ ಜೆ ಪಿ ಅಭ್ಯರ್ಥಿ ಕುರುಬ ಸಮುದಾಯಕ್ಕೆ ಸೇರಿದವರು. ಬೆಳಗಾವಿ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬಿಜೆಪಿ ಅಭ್ಯರ್ಥಿ ಮರಾಠ. ದಿಸ್ ಇಸ್ ಹ್ಯಾಪ್ನಿಂಗ್ ಫಸ್ಟ್ ಟೈಮ್. ಸೊ ಇದರ ಇಫೆಕ್ಟ್ ಆ ಕ್ಷೇತ್ರದಲ್ಲಿ ಏನಾಗುತ್ತೆ? ಲಿಂಗಾಯತರು ಬಿಜೆಪಿ ಮೇಲಿನ ಪ್ರೀತಿಯ ಕಾರಣದಿಂದ ಬಿಜೆಪಿಗೆ ಓಟ್ ಹಾಕ್ತಾರಾ ಅಥವಾ ಜಾತಿಯ ಕಾರಣದಿಂದ ಕಾಂಗ್ರೆಸ್ಗೆ ಓಟ್ ಹಾಕ್ತಾರಾ? ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮತ್ತು ನನಗನ್ಸುತ್ತೆ ಒಂದು ವೇಳೆ ಆಂಟಿ ಇನ್ಕಂಬನ್ಸಿ ಬಡಿದ್ರೆ ಬಿ ಜೆ ಪಿ ತುಂಬ ದೊಡ್ಡ ಲಾಸ್ ಆಗುತ್ತೆ ಅಂತ ಅನ್ಸಲ್ಲ. ನೋಡೋಣ ನಂಬರ್ಸ್ ಆದರೆ ಆಂಟಿ ಇನ್ಕಂಬನ್ಸಿ ಪ್ಯಾಪಬಲ್ ಆಗಿರ್ತಕ್ಕಂಥ ರೀಜನ್ ಇದು. ಜಾತಿಯ ಕಾರಣದಿಂದ ಬಿ ಜೆ ಪಿ ಇದನ್ನು ಹಿಡಿದಿಟ್ಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ ಲಾಭ ತರುತ್ತೆ ಅಂತಕ್ಕಂಥದ್ದು ನೋಡಬೇಕು. ಕಿತ್ತೂರು ಕರ್ನಾಟಕದ ಸಂಖ್ಯೆಗಳನ್ನು ನಿಮ್ಮೆದುರಿಗೆ ಇಡುವ ಸಮಯ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬೆಳಗಾವಿ, ಧಾರವಾಡ, ಗದಗ, ವಿಜಯಪುರ, ಹಾವೇರಿ, ಬಾಗಲಕೋಟೆ ಜಿಲ್ಲೆಗಳು 6 ಜಿಲ್ಲೆಗಳ 50 ವಿಧಾನಸಭಾ ಕ್ಷೇತ್ರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಸಮೀಕ್ಷೆ. ಇದು ನಮಗೋಸ್ಕರ ಜನ್ ಕಿ ಬಾತ್ ಸಂಸ್ಥೆ ಮಾಡಿಕೊಟ್ಟಿರುವಂತಹ ಸಮೀಕ್ಷೆ. ಈ ಸಮೀಕ್ಷೆ ಏನು ಹೇಳ್ತಾ ಇದೆ? ಇವತ್ತಿನ ಈ ಮಹಾ ಸಮೀಕ್ಷೆಯ 5ನೆಯ ವಲಯವನ್ನಾಗಿ ಕಿತ್ತೂರು ಕರ್ನಾಟಕದ ಸಂಖ್ಯೆಗಳ ನಿಮ್ಮೆದುರಿಗೆ ಬಿಜೆಪಿ 31, ಕಾಂಗ್ರೆಸ್ 18, ಜೆಡಿಎಸ್ 1. ಬಿಜೆಪಿ 31, ಕಾಂಗ್ರೆಸ್ 18, ಜೆಡಿಎಸ್ 1. ಇತರೆ ಇಲ್ಲ. ಬಿಜೆಪಿ 31, ಕಾಂಗ್ರೆಸ್ 18, ಜೆಡಿಎಸ್ 1. ಇತರೆ ಇಲ್ಲ. ಕಿತ್ತೂರು ಕರ್ನಾಟಕದ ಸಂಖ್ಯೆಗಳ ನಿಮ್ಮೆದುರಿಗೆ. ಲೆಟ್ ಅಸ್ ಕಂಪೇರ್ ದಿಸ್ ವಿತ್ ದ ಪ್ರೀವಿಯಸ್ ಎಲೆಕ್ಷನ್ ರಿಸಲ್ಟ್ಸ್ ಆ್ಯಂಡ್ ಅವರ್ ಪ್ರೀವಿಯಸ್ ಸರ್ವೆ. 20 ದಿನಗಳ ಹಿಂದಿನ ನಮ್ಮ ಸರ್ವೆ ಮತ್ತು ಹಳೆಯ ರಿಸಲ್ಟ್ ನೊಂದಿನ ಹೋಲಿಕೆ. 2018ರಲ್ಲಿ ಬಿಜೆಪಿ 30 ಗೆದ್ದಿತ್ತು. ಬಿಜೆಪಿ ಹಾಲಿ ಸಂಖ್ಯೆ 34. 4 ಜನ ಬಿಜೆಪಿಗೆ ಬಂದಿದ್ದಾರೆ. ಏಪ್ರಿಲ್ 14ರ ಸಮೀಕ್ಷೆ ಕೂಡ 31 ಅಂತ ಹೇಳ್ತಾ ಇತ್ತು. ಇವತ್ತಿನ ಸಮೀಕ್ಷೆ ಕೂಡ 31 ಅಂತ ಹೇಳ್ತಾ ಇದೆ. ಬಿಜೆಪಿಯ ಸಂಖ್ಯೆಗಳು ಸ್ಟಾಗ್ನೆಂಟ್ ಆಗಿದೆ. 31. 2018ರ ರಿಸಲ್ಟಿಗೆ ಕಂಪೇರ್ ಮಾಡಿದ್ರೆ 1 ಹೆಚ್ಚುವರಿ ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿಯ ಹಾಲಿ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ 3 ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ. ಕಾಂಗ್ರೆಸ್ 17. 2018ರ ರಿಸಲ್ಟ್ ಬಂದಾಗ 20 ದಿನದ ಹಿಂದಿನ ಸಮೀಕ್ಷೆಯಲ್ಲಿ 19 ಸ್ಥಾನಗಳನ್ನು ತೋರಿಸಲಾಗ್ತಾ ಇತ್ತು ಕಾಂಗ್ರೆಸ್ಸಿಗೆ. ಈಗ 18. 2018ರಲ್ಲಿ ಜೆಡಿಎಸ್ 2 ಸ್ಥಾನಗಳನ್ನು ಗೆದ್ದಿತ್ತು. 1 ಗೆಲ್ಲದಿಲ್ಲ ಈ ಸಲ ಅಂತ 20 ದಿನದ ಹಿಂದಿನ ಸಮೀಕ್ಷೆ ಹೇಳ್ತಾ ಇತ್ತು. ಇವತ್ತು ಹೇಳ್ತಾ ಇದ್ದೀವಿ 1 ಸ್ಥಾನದಲ್ಲಿ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಕಾಣಿಸ್ತಾ ಇದೆ. ಕಿತ್ತೂರು ಕರ್ನಾಟಕದ 50 ಕ್ಷೇತ್ರಗಳಿಂದ 1 ಕ್ಷೇತ್ರ ಉಳ್ಕೊಂಡಿದೆ, ಕರಾವಳಿಯನ್ನು ಹೇಳಿದ ನಂತರ ಒಟ್ಟಾರೆ ಕರ್ನಾಟಕದ ನಮ್ಮ ಸಮೀಕ್ಷೆಯ ಸಂಖ್ಯೆಗಳನ್ನು ಹೇಳ್ತೀವಿ. ಸರ್, ಬಿಜೆಪಿ ತುಂಬ ಏನು ಲಾಸ್ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ? ತುಂಬ ಲಾಸ್ ಆಗಲಿಕ್ಕಿಲ್ಲ. ಆ್ಯಕ್ಚುಲಿ ಫಸ್ಟ್ ಒಂದು ಇಂಪ್ರೆಷನ್ ಇತ್ತು, ಜಗದೀಶ್ ಶೆಟ್ಟರ್ ಮತ್ತು ಸಹೋದಿ ಅವರು ಹೋದ್ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗ್ಬಂದು. ಬಟ್ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಿರೋದಿಲ್ಲ ಅಂತ.
ಬಟ್ ಕುತೂಹಲ ಕೇಳಿಸ್ತದೆ. ಕರ್ನಾಟಕದಲ್ಲಿ ಯಾವುದಾದ್ರು 2 ಕ್ಷೇತ್ರ ತುಂಬ ಕುತೂಹಲ ಕ್ಷೇತ್ರ ಇದ್ರೆ ಅದೆರಡು, ಒಂದು ಜಗದೀಶ್ ಶೆಟ್ಟರ್ ಕ್ಷೇತ್ರ, Never before ಸವದಿ in the history. ಅದೇ ಯಾಕಂದ್ರೆ ಅವ್ರು ಆ ಪಾರ್ಟಿಗೆ ಹೋಗಿದ್ದು ವೆದರ್ ದೇ ವಿಲ್ ರಿಟೈನ್ ದಿ ಸೀಟ್ ಇನ್ ಡಿಫೆಂಡ್ ಅದರ್ ಪಾರ್ಟೀಸ್ ಲೈಕ್ ದಿ ಕಾಂಗ್ರೆಸ್ MLAs ಇನ್ ಬೆಂಗಳೂರು ಸಿಟಿಯಲ್ಲಿ. ಯಾರು ಡಿಫೆಕ್ಟ್ ಮಾಡಿ ಎಲ್ಲ ರಿಟೈನ್ ಆದ್ರು ಅವರು, ಹೌದಲ್ಲ. ಬಟ್ ಅಲ್ಲಿ ಇವರು ಟಾಪ್ ಮೋಸ್ಟ್ ಲೀಡರ್, ಚೀಫ್ ಮಿನಿಸ್ಟರ್ ಆಗಿದ್ದರು, ಒಬ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು. ಇವರು ತನ್ನ ಸ್ವಂತ ಸೀಟನ್ನು ತಗೊಳ್ತಾರೆ ಅಂತ ಕ್ಯೂರಿಯಾಸಿಟಿಯಲ್ಲಿ. ಮತ್ತು ಸೀಟಲ್ಲಿ ನೀವು ಹೇಳಿದಕ್ಕೆ ಎಕ್ಸಾಕ್ಟ್ಲಿ ಐ ಡೂ ಅಗ್ರಿ ವಿತ್ ದಿಸ್ ಫಿಗರ್ ಆ್ಯಕ್ಚುಲಿ ಆಲ್ಮೋಸ್ಟು. ಬಟ್ ಇಂಪ್ಯಾಕ್ಟ್ ಆಗ್ತಾ ಇಲ್ವಾ? ನಾವು ಮಧ್ಯ ಕರ್ನಾಟಕದಲ್ಲಿ ಶೆಟ್ಟರ್ ಮತ್ತು ಸವದಿದ ಇಂಪ್ಯಾಕ್ಟ್ ಇದೆ. ಅದರ ಬದಲು ಈ ಕರ್ನಾಟಕ ಅವರು ಇರುವ ಓನ್ ಕ್ಷೇತ್ರದಲ್ಲಿ ಇಂಪ್ಯಾಕ್ಟ್ ಉಂಟು, ಅದು ನೋಡ್ಬೇಕು. ಅದನ್ನು ಮೋಸ್ಟ್ಲಿ ಪ್ರದೀಪ್ ಜಿ ಹೇಳ್ತಾರೆ. ಬಟ್ ಐ ಥಿಂಕ್ ಅಷ್ಟೊಂದು ಇಂಪ್ಯಾಕ್ಟ್ ಅಲ್ಲಿನೂ, ನನ್ನ ಪ್ರಕಾರ ಅಲ್ಲಿನೂ ಜಗದೀಶ್ ಶೆಟ್ಟರ್ ಮತ್ತು ಸವದಿದ್ದು ಇಂಪ್ಯಾಕ್ಟ್ ಆಗಿಲ್ಲ. ಅದೇ ಸರ್ವೈವಲ್ ಅವ್ರಿಗೆ, ಸರ್ವೈವಲ್ಗೆ ಅವ್ರು ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ದ ಸರ್ವೈವಲ್ ಈ ಎಲೆಕ್ಷನ್. ಸೊ ಮತ್ತೇನು ಗೊತ್ತಾ, ಲಿಂಗಾಯತರು ಸ್ಪಿಟ್ ಆದಾಗೂ ನಂಗೆ ಕಾಣೋದಿಲ್ಲ. ಯಾಕಂದ್ರೆ ನೀವು ಹೇಳಿದ್ರಿ ವಿದೌಟ್ ಯಡಿಯೂರಪ್ಪಸ್ ಲೀಡರ್ಶಿಪ್ ಅಂತ, ಲೀಡರ್ಶಿಪ್ ಆ್ಯಕ್ಟಿವ್ ರಾಜಕಾರಣ ಇಲ್ಲ. ಬಟ್ ಯೂಸರ್ ನಾವು ಅಕಾರ್ಡಿಂಗ್ ಟು ಮೀ ದೇ ಆಲ್ಮೋಸ್ಟ್ ಲಿಂಗಾಯತ್ಸ್ ಅಟ್ಯಾಚ್ ವಿತ್ BJP ಅಂಡ್ ಮೋದಿ. ಆಲ್ಮೋಸ್ಟ್ ಲಿಂಗಾಯತ್ಸ್ ಇದ್ದಾರಲ್ಲ, ಆ ಡಿವಿಷನ್ ಏನು ಕಾಂಗ್ರೆಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಅದೇ. ಬಟ್ ಕ್ಯಾಂಡಿಡೇಟ್ ಮೇಲೆ ಹೋಗ್ಬೋದು ಸೂಪರ್ ಡಿವಿಷನ್. ಕ್ಯಾಂಡಿಡೇಟ್ ಇಸ್ ವೆರಿ ಪಾಪ್ಯುಲರ್ ಕ್ಯಾಂಡಿಡೇಟ್ ಆದರೆ ಅಲ್ಲಿ ಹೋಗ್ಬೋದು. ಸರಿ, ಕಾಮನ್ ಕ್ಯಾಂಡಿಡೇಟ್ ನಮ್ಮ ನಾಥೋರು ಹೇಳಿದಾಗೆ ಇಬ್ಬರು ಈಕ್ವಲ್ ಕ್ಯಾಂಡಿಡೇಟ್ ಇದ್ದರೆ ದೇ ವಿಲ್ ಪ್ರಿಫರ್ ಟು ಗೋ ವಿತ್ ದಿ BJP ಆ್ಯಕ್ಚುಲಿ. ನೋಡಿ, ಕಳೆದ ಒಂದು ಬೊಮ್ಮಾಯಿಯವರು ಬಂದ ಮೇಲೆ ನಡೆದ ಉಪಚುನಾವಣೆಗಳು ಆ ಭಾಗದಲ್ಲಿ, ಬೆಳಗಾವಿ ಲೋಕಸಭಾ ಉಪಚುನಾವಣೆ, ಸುರೇಶ್ ಅಂಗಡಿ ಅವರ ಪತ್ನಿ 5,000 ಅಂತದಿಂದ ಗೆದ್ದರು. ಲೋಕಸಭಾ ಚುನಾವಣಾ ಕ್ಷೇತ್ರ ಅದು. ಅದಾದಮೇಲೆ ಇದು ಹಾನಗಲ್ ಉಪಚುನಾವಣೆ, ಅಸೆಂಬ್ಲಿ ಉಪಚುನಾವಣೆ, ಉದಾಸಿ ಅವರ ತೀರ್ಕೊಂಡ ಮೇಲೆ ನಡೆದಿದ್ದು. ಅಲ್ಲಿ ಹೀನಾಯ ಸೋಲಾಗ್ಬಿಡ್ತು BJPಗೆ. ಯಾಕಂದರೆ ಸ್ಥಳೀಯ ಸಂಸದರೇ ಅಷ್ಟೊಂದು ಸಹಕರಿಸಲಿಲ್ಲ ಅಂತ ಅಂದ್ಬಿಟ್ಟು ಏನೋ ಒಂದು ಆ ಥರ ಕಾರಣಗಳು ಬಂದವು. ಪುರಸಭೆಗಳ ಚುನಾವಣೆ ನಡೀತು. ಜಾರಕಿಹೊಳಿ ಅವರು ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಪಕ್ಷೇತರ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ಬಿಟ್ರು. ಲೋಕಲ್ ಬಾಡಿ MLC ಎಲೆಕ್ಷನ್ ಬಂತು, ತಮ್ಮನ್ನ ಪಕ್ಷೇತರಾಗಿ ನಿಲ್ಲಿಸ್ಬಿಟ್ಟು ಗೆಲ್ಲಿಸಿ ಆಮೇಲೆ BJP ಸೇರಿಸಿದ್ರು. ಈಗ ತಾನು ಹೇಳಿದಂತೆ ಬೆಳಗಾವಿ ಜಿಲ್ಲೆಯನ್ನು ಈಗ ಅವರು ರಮೇಶ್ ಜಾರಕಿಹೊಳಿ ಒಪ್ಪಿಸ್ಬಿಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಒಂಥರ ರಾಕ್ಷಸ ಶಕ್ತಿ. ಈ DK ಶಿವಕುಮಾರ್, ಈ ರಿಪಬ್ಲಿಕ್ ಆಫ್ ಬಳ್ಳಾರಿ ಇವೆಲ್ಲ ಇತ್ಯಾದಿ ರಿಪಬ್ಲಿಕ್ ಆಫ್ ಗೋಕಾಕಿಗೆ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ ಬೆಳಗಾವಿನಲ್ಲಿ. ಹಾಗಾಗಿ ಇಂಥವ್ರನ್ನ ಸೋಲಿಸಲೇಬೇಕು, ಇಂಥವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಹಠ ಇರೋದ್ರಿಂದ BJPಗೆ ಅನುಕೂಲ ಆಗ್ಬೋದೇ ಹೊರತು ಉಳಿದಂತೆ ಆ ಉಪಚುನಾವಣೆಗಳ ಒಂದು ಕರಾಳ ನೆನಪು. ಸತತವಾಗಿ ಎಲ್ಲ ಸೋತ್ಬಿಟ್ರು. ಪುರಸಭೆ ಚುನಾವಣೆ ಸೋಲೋದು, ಲೋಕಲ್ ಬಾಡಿ MLC ಚುನಾವಣೆ ಸೋತರು, ಲೋಕಸಭಾ ಚುನಾವಣೆ ಬರೀ 5,000 ಮತದಿಂದ ಗೆಲ್ತಾರೆ. ಇವರು ಪ್ರತಿಷ್ಠಿತ ಮುಖ್ಯಮಂತ್ರಿಗಳು ಪ್ರತಿಷ್ಠಿತ ಕ್ಷೇತ್ರ ಹಾನಗಲ್ಲಲ್ಲಿ ಸೋಲಾಗ್ಬಿಡ್ತು. ಮತ್ತು ಅದೇ ಅಭ್ಯರ್ಥಿಗಳು ಮತ್ತೆ ರಿಪೀಟ್ ಮಾಡಿದ್ದಾರೆ ಈಗ. ಸೊ ಇದರಿಂದ ನನಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ, ಇನ್ನೂ ಕಡಿಮೆ ಆಗೋದು ಅಂತ ಅನಿಸ್ತಾ ಇದೆ. ಕಡಿಮೆ ಆಗಬಹುದು ನಿಮ್ಮ ಪ್ರಕಾರ? ಶೆಟ್ಟರ್ ಫ್ಯಾಕ್ಟರ್ ಕೂಡ ಸೇರ್ಕೊಂಡಿದೆ, ಶೆಟ್ಟರ್ ಸೌದಿ ಫ್ಯಾಕ್ಟರ್ ಸೇರ್ಕೊಂಡಿದೆ. ಎಸ್, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. See, there are 3 things let us understand. First, the Lingayat vote. There are 3 types of seat. A, where the Lingayats are in majority. B, where the Lingayats are in minority. C, where the Lingayats are in majority, but the BJP has not given a ticket to a Lingayat. Places where the Lingayats are in majority, the Lingayats are polling completely with the Bharatiya Janata Party as per the data. Places where the Lingayats are in minority, there also the Lingayats are majorly polling with the BJP. Places where the Lingayats are in majority and the BJP has not given ticket to a Lingayat, if that respected individual has not addressed the Lingayat concerns and the Congress has fielded a very good Lingayat candidate, that is only when some division is taking place. In the case of Jagdish Shettar's constituency, where I personally have gone, I can tell you that it is Modi development Hindutva which is overpowering any other sentiment. Also in this district, in this area, which is very important, is the Maratha vote cannot be ignored. So the Marathas' first preference is BJP, second preference is not the Congress, the second preference is the MES, and that also has comparatively come down compared to 2018. With respect to Lakshman Shabdi, he is fighting a good election in Athni, but just I move 50 kilometers from Athni to Raibagh, I don't see his impact. Khanapur, I don't see his impact. So this is localized in nature with respect to Lakshman Shabdi. Jagdish Shettar may not be that localized also, because that constituency has a very strong Modi factor and a Hindutva and a Maratha factor, which, so for Jagdish Shettar to really cause upheaval in that constituency, the data does not suggest that. With respect to Baswaraj Bomai, in his constituency of Shigao, he is not just getting the Lingayat vote, he is getting also the other votes which are there from other castes, particularly in that district, and also is impacting the other constituencies which is there. So this continues to remain a strong BJP hold, because the BJP is polling strong Lingayat votes, and where the Lingayat votes are depreciating, the Maratha votes are compensating for it. So, and the Marathas, the second preference is not the Congress party. So whether it is, in the Belgavi district, in Bagalkot I talk about, apart from the seat of Badami where there is a good contest,
Jamkhandi is also seeing a good contest. Others have strong BJP sentiment, not because of candidate per se, but because of party. That is very, very important. And again, when I move, so the entire region, Bagalkot, from Bagalkot to Belgavi, from Belgavi to Haveri, Haveri to Gadag, these are all places where the BJP is polling a strong party vote. That is very, very important, and that is not, and wherever there were certain amount of anti-incumbencies which are there, those are very minor in nature. So for Congress to literally sweep this election, it has to perform very well in two districts which are major. One is Belgavi and the other is Bengaluru, because Bengaluru has 28 in urban, in totality 32, and Belgavi has 18. But that is not happening, because the BJP comes with strong party vote in Belgavi, and Bengaluru is going through a candidate-based election. So here, neither the Congress is able to do a 50-50 split of Lingayat, nor a 70-30 split of the Lingayat, nor is it able to pull a majority Maratha vote. So that is very, very important, which is there. And this belt, you need either of the two vote to go with you in order to cause a significant dent, which is not happening as per the data right now. ಕಾಂಗ್ರೆಸ್ ಏನಾದರೂ ಬಿ ಜೆ ಪಿಯನ್ನು ಸರ್ಪಾಸ್ ಮಾಡಿ ಮುಂದೆ ಹೋಗಬೇಕು ಅಂತಿದ್ರೆ ಐ ಥಿಂಕ್ ಮುಂಬೈ ಕರ್ನಾಟಕದಲ್ಲಿ ಅದು 27ರಿಂದ 28 ಸ್ಥಾನಕ್ಕೆ ಬರಬೇಕು. ಯಾವ ಲಕ್ಷಣ ಕಾಣುವುದಿಲ್ಲ. ಅದಿದ್ರೆ ಮಾತ್ರ ಕಾಂಗ್ರೆಸ್ ಒಂದು ರೀತಿಯ ಬಿ ಜೆ ಪಿಯನ್ನು ಸರ್ಪಾಸ್ ಮಾಡಿ ಮುಂದೆ ಹೋಗುತ್ತೆ ಅಂತಕ್ಕಂಥದ್ದೇನೊಂದು ಪರ್ಸೆಪ್ಷನ್ ಅನೇಕ ಬೇರೆ ಬೇರೆ ಸರ್ವೆಗಳು ಹೇಳ್ತಾ ಇವೆ. ಅದಾಗಬೇಕಾದ್ರೆ ಎರಡು ಭಾಗ, ಒಂದು ಕರಾವಳಿ, ಇನ್ನೊಂದು ಮುಂಬೈ ಕರ್ನಾಟಕ. ಓಕೆ ಎಸ್. ಈ ಮಹಾ ಸಮೀಕ್ಷೆಯ ಕೊನೆಯ ರೀಜನ್, ಕೊನೆಯ ವಲಯದ ಸಂಖ್ಯೆಗಳನ್ನು ಕೊಡುವ ಸಮಯ. ಅದಾದ ನಂತರ ಒಟ್ಟಾರೆ ಸಂಖ್ಯೆಗಳ ನಿಮ್ಮೆದುರಿಗೆ ಬರ್ತವೆ. ಕರಾವಳಿ ಹಿಂದುತ್ವದ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ. ಕರಾವಳಿ ಏನಾಗುತ್ತೆ? ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, 19 ಕ್ಷೇತ್ರಗಳು. ಕಳೆದ ಸಲ ಬಿಜೆಪಿ ಸ್ವೀಪ್ ಮಾಡಿತ್ತು. 19ರ ಪೈಕಿ 15 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಹತ್ತೊಂಬತ್ತರ ಪೈಕಿ 16 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. 3 ಕಾಂಗ್ರೆಸ್, ಸದ್ಯಕ್ಕೆ 1 ಅಡಿಷನಲ್ಲು ಯಲ್ಲಾಪುರ ಕ್ಷೇತ್ರ ಶಿವರಾಮ್ ಹೆಬ್ಬಾರ್ ಅವರ ರೂಪದಲ್ಲಿ ಬಿಜೆಪಿಗೆ ಬಂದಿದೆ. ಬಿಜೆಪಿ 15, ಕಾಂಗ್ರೆಸ್ 4, ಜೆಡಿಎಸ್ ಇಲ್ಲ. ಕರಾವಳಿಯ 19 ಕ್ಷೇತ್ರಗಳ ವಿಷಯದಲ್ಲಿ ಜನ್ ಕಿ ಬಾತ್ನ ಭವಿಷ್ಯ ಇದು. ಬಿಜೆಪಿ 15, ಕಾಂಗ್ರೆಸ್ 4, ಜೆಡಿಎಸ್ ಇಲ್ಲ. 15-4-0. ಇದನ್ನ ನನ್ನ ಹಂಚಂತಿರೋ ವಿಶ್ ಅಂತಿರೋ ಒಂದು ಪಕ್ಷೇತರ ಆಗುವ ಸಾಧ್ಯತೆ. ಲೆಟ್ ಅಸ್ ಡಿಸ್ಕಸ್. 2018ರಲ್ಲಿ 16 ಗೆದ್ದಿದ್ರು. ಬಿಜೆಪಿ ಹಾಲಿ ಸಂಖ್ಯೆ 17. 20 ದಿನಗಳ ಹಿಂದಿನ ಸಮೀಕ್ಷೆ 16 ಹೇಳ್ತಾ ಇತ್ತು ಬಿಜೆಪಿಗೆ, ಈಗ ಅದು 15ಕ್ಕೆ ಬಂದಿದೆ. ಕಾಂಗ್ರೆಸ್ 2018ರಲ್ಲಿ 3, ಈಗಲೂ 3, 4 ಆದ್ರೂ ಆಗಬಹುದು. ಜೆಡಿಎಸ್ ಆಗ್ಲೂ ಇರಲಿಲ್ಲ, ಈಗಲೂ ಇಲ್ಲ. ಇತರೆ ಕೂಡ 0 ಅಂತ ತೋರಿಸ್ತಾ ಇದ್ದಾರೆ. ಒಂದು ಕ್ಯಾಂಡಿಡೇಟ್ ಬಹಳ ಸ್ಟ್ರಾಂಗ್ ಇದೆ. ರಾಜ್ಯದಾದ್ಯಂತ ಚರ್ಚೆಯಲ್ಲಿ ಒಂದು ಕ್ಯಾಂಡಿಡೇಟ್ +or-3 ಅಂತ ಓದ್ಕೊಳ್ಳಿ. ಇತರೆ ಕೂಡ +or-3 ಆಗದೆ ಆಗ್ತದೆ. ಕಡಿಮೆ ಇತರೆ ಇಲ್ಲಿ ಇತರೆ +or-3 ಆಗೋ ಚಾನ್ಸಸ್ ಇಲ್ಲ. 3 ಅಲ್ಲ, ಅಟ್ಲೀಸ್ಟ್ ಒಂದು ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ಒಂದು ನಿಮ್ಮ ಭಾಗ ಆಗಿರೋದ್ರಿಂದ. ಶೆಟ್ರೆ ಇದು ನೋಡಿ, ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೀವು ಹೇಳಿದಾಗೆ ಮಂಗಳೂರು ಡಿಸ್ಟಿಕ್ 3 ವೈಸ್ ಡಿಸ್ಟಿಕ್, ಸೌತ್ ಕನ್ನಡ, ಉಡುಪಿ ಅಂಡ್ ಇದರಲ್ಲಿ ಸೌತ್ ಕನ್ನಡದಲ್ಲಿ 1 ಬಂದಿತ್ತು, ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ 0, ಇಲ್ಲಿ ಉತ್ತರ ಕನ್ನಡ 2, 3 ಸೀಟ್ ಬಂದಿತ್ತು. ಅದನ್ನು ನೀವು ಹೇಳಿದಾಗೆ 1 ಸೀಟ್ ಶಿವರಾಮ್ ಹೆಬ್ಬಾರ್ ಹೋದ್ಮೇಲೆ ಇಲ್ಲ, ಈಗ 2 ಸೀಟ್ 1 ಇರೋದು ಉಡುಪಿಯಲ್ಲಿ. ಈ ಸಲ ರಿಯಲಿ ಮೊನ್ನೆ ತನಕ ನನಗೆ ಗೊತ್ತು ಇನ್ಫಾರ್ಮೇಷನ್ ಪ್ರಕಾರ ಉಡುಪಿಯ ಒಂದು ಕ್ಷೇತ್ರಕ್ಕೆ ಮತ್ತು ಉಡುಪಿ 2 ಕ್ಷೇತ್ರ ಬೈಂದೂರು ಆ್ಯಂಡ್ ಕಾರ್ಕಳದಲ್ಲಿ ಟಫ್ ಫೈಟ್ ಉಂಟು ಅಂತ.
ಟಫ್ ಫೈಟ್. ಅಲ್ಟಿಮೇಟ್ಲಿ ಎಡ್ಜ್ ಬಿ ಜೆ ಪಿಗೆ ಇರ್ಬೋದು, ಬಟ್ ಟಫ್ ಫೈಟ್. ಈ ಮೇ ಅಗ್ರಿ ವಿತ್ ಮೀ. ಉಡುಪಿ ಆ್ಯಂಡ್ ಕಾರ್ಕಳದಲ್ಲಿ ಟಫ್ ಫೈಟ್ ಉಂಟಂತ. ವ್ಯಾರಾಸ್ ಇನ್ ಸೌತ್ ಕನ್ನಡ ಡಿಸ್ಟಿಕಲ್ಲಿ ಒಂದು ಬಂಟ್ವಾಳದಲ್ಲಿ ಫೈಟ್ ಉಂಟಂತ ಹೇಳ್ತಾರೆ ಬಿ ಜೆ ಪಿ, ಮತ್ತೊಂದು ಬಿಕಾಸ್ ಆಫ್ ದ ಎಂಟರ್ ದಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇನ್ ಬಿ ಜೆ ಪಿ ಹಿಂದುತ್ವ ಪುತ್ತೂರು. ಸೊ ಆ ಸ್ಟೇಟ್ ಬಿಕಾಸ್ ಆಫ್ ದಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ತುಂಬ ಪುತ್ತೂರು ಅವ್ರು ತುಂಬ ಓಟ್ ತೆಗೊಂಡ್ಬಿಟ್ರೆ ಬಿ ಜೆ ಪಿ ಹಿ ವಿಲ್ ಡೆಂಟ್ ದಿ ಬಿ ಜೆ ಪಿ ಓಟ್ ಓನ್ಲಿ. ಅಂಥ ಟೈಮಲ್ಲಿ ಕಾಂಗ್ರೆಸ್ ಮೇ ಆಲ್ಸೋ ವಿನ್ ಅದನ್ನು ಹೇಳೋದಾದರೆ. ಸೊ ಅದಕ್ಕೊಂದು ಚಾನ್ಸ್ ಉಂಟು, ಯಾಕಂದರೆ ಮತ್ತೊಂದು ಬಂಟ್ವಾಳ ಆ್ಯಂಡ್ ಇದು ಸ್ಟ್ರಾಂಗ್ ಫೈಟ್ ಉಂಟು, ಯಾರು ವಿನ್ ಆಗ್ತಾರೆ ಅಂತ ಹೇಳಲಿಕ್ಕಿಲ್ಲ. ಮತ್ತು ಕೆಲವು ಕ್ಷೇತ್ರಗಳು ಉಡುಪಿ ಈಗ ಈಸಿ ವಾಕವರ್ ಬೆಸ್ಟ್. ನನ್ನ ಎಂಟೈರ್ ಕರಾವಳಿ ಝೋನಲ್ಲಿ ಈಸಿಯೆಸ್ಟ್ ಆ್ಯಂಡ್ ಸೇಫೆಸ್ಟ್ ಸೀಟ್ ಅಂದರೆ ಹೈಯೆಸ್ಟ್ ಲೀಡಲ್ಲಿ ವಿನ್ ಆಗೋ ಕ್ಷೇತ್ರದ ಉಡುಪಿ ಸಲ. ಯಾಕಂದರೆ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಬೇಸ್ ಮಾಡಿ ಹೋಗಿದ್ದಾರೆ, ಭಟ್ರು ಹೋಗಿದ್ದಾರೆ. ಅಪೋನೆಂಟ್ ಕ್ಯಾಂಡಿಡೇಟ್ಸ್ ವೆರಿ ವೀಕ್. ಮಧ್ವರಾಜ್ ಹೋದ ಕೂಡ ಎಂಟೈರ್ ಕಾಂಗ್ರೆಸ್ ಬೇಸೇ ಕಳ್ಚಿ ಹೋಗಿದೆ ಅಲ್ಲಿ. ಆಫ್ಟರ್ ಮಧ್ವರಾಜ್ ಡಿಪಾರ್ಚರ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಇಲ್ವೇ ಇಲ್ಲ, ಎಕ್ಸಿಸ್ಟ್ ಪಾರ್ಟಿ ಆಲ್ಮೋಸ್ಟ್ ಎಕ್ಸಿಸ್ಟೆನ್ಸ್. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕದ ಒಟ್ಟು ಸಂಖ್ಯೆಗಳು ನಿಮ್ಮೆದುರಿಗಿರ್ತವೆ. ಜನ್ ಕಿ ಬಾತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೋಸ್ಕರ ಮಾಡಿಕೊಟ್ಟಿರುವಂತಹ ಈ ಸರ್ವೆಯಲ್ಲಿ ಏಪ್ರಿಲ್ 15ರಿಂದ ಮೇ 1ನೇ ತಾರೀಕಿನ ಮಧ್ಯದಲ್ಲಿ ನಡೆದಿರುವಂತಹ ಸರ್ವೆ ಒಟ್ಟಾರೆ ಕರ್ನಾಟಕದಲ್ಲಿ ಯಾವ ಪಕ್ಷ ಯಾವ ಸ್ಥಿತಿಯಲ್ಲಿದೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಎದುರಿಗೆ ಬರುತ್ತೆ. ಎಸ್ ಶೆಟ್ರೆ. ಸೊ ಹಾಗಾಗಿ ಇಲ್ಲಿ ಒಂದೆರಡು ಸೀಟ್ ಕಳ್ಕೊಳ್ಬೋದು ಬಿ ಜೆ ಪಿ ಅವರು. ಬಟ್ ಎಲ್ಲ ಕ್ಷೇತ್ರಗಳು ನಾವು ಹೇಳಿದ್ದೇವೆ ಈಗ ಜಾತಿ ಆಧಾರದ ಮೇಲೆ ಎಲ್ಲಿ ಇಲೆಕ್ಷನ್ ಇದೆ. ಹಳೆ ಮೈಸೂರು ಜಾತಿ ಆಧಾರ, ಮಧ್ಯ ಕರ್ನಾಟಕ ಜಾತಿ ಆಧಾರ, ಕಿತ್ತೂರು ಕರ್ನಾಟಕ ಜಾತಿ, ಅದೆಲ್ಲ. ಬೆಂಗಳೂರಲ್ಲಿ ಜಾತಿ ಆಧಾರ ಇಲ್ಲ. ಇಲ್ಲಿ ಕೇಳಿ, ಬೆಂಗಳೂರಲ್ಲಿ ಜಾತಿ ಆಧಾರ, ಬಟ್ ಅಲ್ಲಿ ಧರ್ಮದ ಆಧಾರದ ಮೇಲೆ ನಡೀತದೆ. ದಟ್ ಈ ಕರಾವಳಿ ಇಸ್ ದಿ ಓನ್ಲಿ ರೀಜನ್ ವ್ಯಾರ್ ದಿ ಇಲೆಕ್ಷನ್ಸ್ ಹೆಲ್ಡ್ ಆನ್ ಧರ್ಮ ಬೇಸಿಸ್ ಮೇಲೆ. ಇವರು ನಮ್ಮ ಪ್ರದೀಪ್ ಅವರು ಹೇಳಿದಾಗಲೇ ಜಾತಿ ಆಧಾರದ ಮೇಲೆ ಬೆಂಗಳೂರಲ್ಲಿ ಇಲ್ಲ ಅಂತ. ಜಾತಿ ಆಧಾರ ಮೇಲೆ ಹೇಳಿದ್ರೆ ಒಕ್ಕಲಿಗರು ಹೈಯೆಸ್ಟ್ ಇರೋದು ಬೆಂಗಳೂರು ಸಿಟಿಗಳಲ್ಲಿ ಸಣ್ಣ ಇದೆ. ಬಟ್ ಇಲ್ಲಿ ಒಕ್ಕಲಿಗರು ಓಟ್ ಮಾಡಲ್ಲ ಯಾರು ಜೆ ಡಿ ಎಸ್ಗೆ. ಸೊ ಜಾತಿ ಆಧಾರ ಯಾವುದಾದ್ರೂ ಒಂದು ಕ್ಷೇತ್ರ ಇದೆ 19 ಕ್ಷೇತ್ರದಲ್ಲಿ, ಪರ್ಟಿಕ್ಯುಲರ್ 19ರಲ್ಲಿ ನಮ್ಮ ಉತ್ತರ ಕನ್ನಡದ ಅಷ್ಟು ಜಾತಿ ಆಧಾರದ ಮೇಲೆ ಇಲ್ಲ. ಉಡುಪಿ ಇದು ಧರ್ಮದ ಆಧಾರದ ಮೇಲೆ ಇಲೆಕ್ಷನ್ ಇತ್ತು. ಈ ಇಲೆಕ್ಷನ್ ಕೂಡ ಅದೇ ರೀತಿ ನಡೀಲಿಕ್ಕೆ ಹೊರಟರು ಆ್ಯಕ್ಚುಲಿ. ಬಟ್ ಲಾಸ್ಟ್ ಮಿನಿಟ್ ಸ್ವಲ್ಪ ಫೈಟ್ ಕೊಡ್ತಾ ಇದ್ದಾರೆ. ನಾನು ಹೇಳಿದ್ರು 2-3 ಕ್ಷೇತ್ರದಲ್ಲಿ. ಅದರ್ ಇಟ್ ಈಸ್ ಒನ್ಸ್ ಅಗೇನ್ ಒನ್ ಸೈಡೆಡ್ ಅಫೇರ್ ಅಲ್ಲಿ ಆ್ಯಕ್ಚುಲಿ ಅಲ್ಲಿ. ಯಾಕಂದರೆ ಧರ್ಮ ಅಂದರೆ ಮುಸ್ಲಿಮ್ಸ್ ವರ್ಸಸ್ ಹಿಂದೂಸ್ ಅಂತ ಮಾಡಿಬಿಟ್ರು. ಸೊ ಅದರ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಏನೋ ಹೊಡಿತಿದ್ರೇನೋ ಈ ಬಜರಂಗ ದಳಿ ಬಂದ ಅದೇ ಬಜರಂಗ ದಳಿ ನಮ್ಮ ಮೋದಿ ಅವರು ಯಾವಾಗ ಭಾಷಣಕ್ಕೆ ಶುರು ಮಾಡ್ತಿದ್ರು ನೋಡಿದಿರಾ? ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳ್ತಾರೆ. ಈಗ ಶುರು ಮಾಡಿದ್ರು ಮೊನ್ನೆ ಜೈ ಬಜರಂಗ ಬಲಿ ಅಂತ ಶುರು ಮಾಡಿದ್ರು. ಮೊನ್ನೆ ಎಲೆಕ್ಷನ್ ನೋಡಿದ್ರೆ 3 ಕಡೆಯಲ್ಲಿ, ಎಲ್ಲಿ ಮುಲ್ಕಿ, ಅಂಕೋಲಾ ಆ್ಯಂಡ್ ಬೈಲಹೊಂಗಲ 3 ಕಡೆಯಲ್ಲಿ ಅವರು ಫಸ್ಟ್ ಶುರು ಮಾಡಿದ್ದೆ ಜೈ ಬಜರಂಗ ಬಲಿಯಲ್ಲಿ. ಮೊದಲೆಲ್ಲ 3 ಕಡೆಯಲ್ಲಿ ಶುರು ಮಾಡಿದ್ದು ಎಲ್ಲರಿಗೂ ನಮಸ್ಕಾರಗಳು ಅಂತ. ಇಂಪ್ಯಾಕ್ಟ್ ನೋಡಿ, ಅದನ್ನು ಟ್ರೈ ಮಾಡ್ತಾರೆ ಇವ್ರು. ಏನು ಗೊತ್ತು, ನಮ್ಮಲ್ಲಿ ಗಾದೆ ಉಂಟು, ಕೋಲ್ ಕೊಟ್ಟು ಪೆಟ್ಟು ತಿನ್ನುವುದಂತ. ಆ ರೀತಿ ಮಾಡ್ಕೊಂಡಿರುತ್ತೆ ಆ್ಯಕ್ಚುಲಿ. ಕರಾವಳಿಯಲ್ಲೆಲ್ಲ ಫೈಟ್ ಇತ್ತು. ಆ ಕರಾವಳಿ ಮಾತ್ರ ಅಲ್ಲ, ನಿಮಗೆ ಅದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಡಿಸ್ಟಿಕ್, ಕಿತ್ತೂರು ಕರ್ನಾಟಕ ಸ್ವಲ್ಪ ಇಂಪ್ಯಾಕ್ಟ್ ಉಂಟು. ಟು ವಾಟ್ ಎಕ್ಸ್ಟೆಂಟ್ ಇಂಪ್ಯಾಕ್ಟ್ ಗೊತ್ತಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗ್ತದೆ. ಅದೇ ರೀತಿ ಮತ್ತೊಂದು ಸೈಡಲ್ಲಿ ನೀವು ಹೇಳಿದಾಗೆ ಮುಸ್ಲಿಂ ಸೋರ್ಸು ಕನ್ಸಾಲಿಡೇಟ್ ಆಗ್ತದೆ. ಅಲ್ಲ, ಇಲ್ಲದಿದ್ರೆ ಅಲ್ಲೆಲ್ಲ ದೊಡ್ಡ ತಲೆಗಳೇ ಕೂತ್ಕೊಂಡು ಪ್ರಣಾಳಿಕೆ ಮಾಡಿದ್ರೆ ಮ್ಯಾನಿಫೆಸ್ಟೋ ಅವ್ರು ಸೇರಿಸಬೇಕಾದ್ರೆ ಏನೋ ಒಂದು ಬಲವಾದ ಕಾರಣ ಇರಬೇಕು. ಇಲ್ಲದ್ರೆ ಅವ್ರಿಗೆ ಗೊತ್ತು ಏನೋ ಒಂದು ಬಲವಾದಿ ಕಾರಣ ಇರಬೇಕು, ಸೇರಿಸಿರ್ಬೋದು. ಬಟ್ ಅದರ ಇಂಪ್ಯಾಕ್ಟ್ ಕೆಲವು ಕಡೆಯಲ್ಲಿ ಕಳ್ಕೊಳ್ಬೋದು, ಕೆಲವು ಕಡೆಯಲ್ಲಿ ಗಳಿಸ್ಬೋದು ಆ್ಯಕ್ಚುಲಿ. ಸರ್, ಈ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನೋ ಪ್ರಣಾಳಿಕೆ ಘೋಷಣೆ ಏನಿದೆ ಅದು ಬಿ ಜೆ ಪಿಗೆ ವರವಾಗುತ್ತೋ ಅಥವಾ ಶಾಪು ಆಗುತ್ತೋ? ಯಾಕಂದರೆ ಬಹುಪಾಲು ಹಿಂದೂಗಳು ಕೂಡ ಈ ಪಕ್ಷಗಳು ಅಂದ್ಕೊಂಡಿರೋಷ್ಟು ಜಾತಿವಾದಿಗಳು, ಕೋಮುವಾದಿಗಳಲ್ಲ. ಅವರು ಕೂಡ ನೆಮ್ಮದಿಯ ಬದುಕನ್ನು ಬಯಸ್ತಾರೆ. 2009 ಲೋಕಸಭಾ ಚುನಾವಣಾ ಪೂರ್ವಭಾವಿ ಏನೇನು ನಡೀತು? ಪಬ್ಗಳ ಮೇಲೆ ದಾಳಿ, ಅಬಲೆಯರ ಮೇಲೆ ಹಲ್ಲೆ, ಚರ್ಚ್ಗಳ ಮೇಲೆ ದಾಳಿ, ವ್ಯಾಲೆಂಟೈನ್ ಡೇಸ್ ಪಾರ್ಕ್ನಲ್ಲಿ ಕೂತಿರೋ ಪ್ರೇಮಿಗಳನ್ನ ಹಿಡಿದು ಹೊಡೆಯೋದು. ಅದು ಅತಿರೇಕಕ್ಕೆ ಹೋಗಿದ್ದೆ ಯಾವಾಗ ಅಂದರೆ ಈ ಗೋರಕ್ಷಣೆ ಹೆಸರಲ್ಲಿ ಮಾಬ್ ಲಿಂಚಿಂಗ್ ಅನ್ನೋ ಒಂದು ಅತ್ಯಂತ ಘೋರವಾದ ಹತ್ಯಾಕಾಂಡಗಳು ನಡೆದವು. ಉತ್ತರ ಭಾರತದಲ್ಲಾಯಿತು, ನಮ್ಮಲ್ಲೂ ಅಲ್ಲೆಲ್ಲ ಆಯಿತು. ಅದರಿಂದ ಹಿಂದೂಗಳು ಕೂಡ ವಿಚಲಿತರಾದರು. ಎಂಥ ಧರ್ಮಿಷ್ಠ ಸಾಂಪ್ರದಾಯಸ್ಥ ಹಿಂದೂ ಆದರೂ ಕೂಡ ನೆಮ್ಮದಿ, ಸಹಬಾಳ್ವೆ, ಸಾಮರಸ್ಯ, ಸಮಭಾವವನ್ನು ಬಯಸ್ತಾನೆ ಹೊರತು ಈ ರೀತಿಯಾದ ಆಕ್ರಮಣಕಾರಿ ವಿರಾಟ್ ರಾಮನನ್ನು ಇಷ್ಟಪಡಲ್ಲ ಬಹುಪಾಲು ಹಿಂದೂಗಳು. ರಾಮ ಅಂತಂದರೆ ಧೀಮಂತಿಕೆ, ಹೃದಯ ವೈಶಾಲ್ಯತೆ, ತ್ಯಾಗದ ಪ್ರತೀಕನಾದ ನಾಯಕನೇ ಹೊರತು ಪಬ್ಗಳ ಮೇಲೆ ದಾಳಿ, ಅಬಲೆಯರ ಮೇಲೆ ಹಲ್ಲೆ ಮಾಡೋ ವಿರಾಟ್ ರಾಮನಲ್ಲ. ಬಜರಂಗ ಕಾರ್ಯಕರ್ತರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಹೋಗಲಿ, ಈ ದೊಂಬಿ ದಾಂಧಲೆ ಮಾಡಿಬಿಟ್ಟು ಜೈಲ್ಗೆ ಹೋಗಿ ಅಥವಾ ಯಾವುದೋ ಕೊಲೆ ಪ್ರಕಟ ಸಿಕ್ಕಾಕೊಳ್ತಿರೋರೆಲ್ಲ ಹಿಂದುಳಿದ ವರ್ಗದ ಯುವಕರುಗಳು. ಅವ್ರು ನಿರ್ದಿಷ್ಟವಾದ ಖಚಿತವಾದ ವೃತ್ತಿ ಇಲ್ಲ, ಆದಾಯ ಇಲ್ಲ, ಅಂಥವ್ರೆ ಪಾಪ ಸಿಕ್ಕಾಕೊಳ್ತಾರೆ. ಅವ್ರ ಹೆಸರಲ್ಲಿ ನಾಯಕ ಕುಮಾರಸ್ವಾಮಿ ಅವರು ಭಾಳ ಜಾನತನ ನಿಲುವು ತಗೊಂಡಿದ್ದಾರೆ ನೋಡಿ. ನಿನ್ನೆ ಅದನ್ನೇ ಅವ್ರು ಹೇಳಿರೋದು, ಯುವಕರು ಬಲಿಪಶುಗಳಾಗ್ತಾ ಇದ್ದಾರೆ ಈ ಹೋರಾಟದಲ್ಲಿ ಅಂತಂದ್ಬಿಟ್ಟು. ಅದನ್ನು ಬ್ಯಾನ್ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಈ ಮನಸ್ಥಿತಿಯನ್ನು ಬದಲಾಯಿಸೋದು ಹೆಂಗೆ ಅಂತ ಒಂದು ಭಾಳ ಒಂದು ಡಿಪ್ಲೊಮ್ಯಾಟಿಕ್ ನಿಲುವು ತಗೊಂಡಿದ್ದಾರೆ. ಕಾಂಗ್ರೆಸ್ನವ್ರು ಹುಂಬುತನ ಆದರೂ ಕೂಡ ಒಂದು ತೊಗೊಂಡ್ರಲ್ಲ, ಅಟ್ಲೀಸ್ಟ್ ಒಂದಾದರೂ ತೊಗೊಂಡ್ರಲ್ಲ ಇಂಥದ್ದು. ಆಮೇಲೆ 2 ಸಮೀಕ್ಷೆಗಳ ನಡುವೆ ಐ ವಾಂಟ್ ಟು ಆಸ್ಕ್ ಪ್ರದೀಪ್,
what has been the impact of the guarantee cards of Congress? Yes. Wherever Priyanka and Rahul Gandhi are, they are announcing. They are very newer vocal and about newer it. They are guarantee very cards. vocal about it. Has it got any impact on the voters? I'll take answer from Very you. tempting. ಎಸ್ ಬಂದೆ ಒಂದು ಸಣ್ಣ ಒಂದು 2-3 ನಿಮಿಷದ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸಿ ವಾಪಸ್ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.